ಇನ್ನು ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇದ್ವಿ, ಹಿಂಗ್ ತಗೊಂತಾರೆ ಜನ, ಯಾವ ತರ ನಮಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಬಟ್ ಇವತ್ತು ಪ್ರೀಮಿಯರ್ ಶೋ ಅಂತ ಏನ್ ನಾವು ಆಡಿಯನ್ಸ್ಗೆ ಅಂತ ಮಾಡಿದ್ವಿ, ಇವತ್ತು ಪ್ರೀಮಿಯರ್ ಶೋ ಅಲ್ಲಿ ಅವ್ರು ಕೊಡ್ತಾ ಇರೋಂಥ ರೆಸ್ಪಾನ್ಸ್ ನೋಡಿದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಒಳ್ಳೇದಾಗುತ್ತೆ, ಸಿನಿಮಾ ಸಕ್ಸಸ್ ಆಗುತ್ತೆ, ನಮ್ಗೊಂದು ದಾರಿ ಸಿಗುತ್ತೆ, ನಮ್ಗೊಂದು ಕೆಲಸ ಸಿಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಅನಿಸ್ತಾ ಇದೆ. ಖುಷಿ ಇದೆ. ಅದೇ ಸರ್, ಅದೇ ಒಂದು ಕೆಲಸದಲ್ಲಿ ನಾವ್ ಇದ್ದಿದ್ದು. ಯಾಕಂತಂದ್ರೆ ಒಬ್ಬ ಆಡಿಯನ್ಗೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಅವ್ರನ್ನ ಅವ್ರು ಫೀಲ್ ಮಾಡ್ಕೊಂಡಾಗ್ಲೇನೆ ಸಿನಿಮಾಗೆ ಏನೋ ಒಂದು ಕನೆಕ್ಟ್ ಆಗ್ತಾ ಇದೆ ಅಥವಾ ಸಿನಿಮಾ ಒಂದು ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಅವ್ರಿಗೂ ಫೀಲ್ ಆಗೋದು. ಸೊ ಹಾಗಾಗಿ ಆ ತರ ಒಂದು ರೆಸ್ಪಾನ್ಸ್, ಆ ತರ ಅವ್ರ ಕತೆ ಒಳಗಡೆ ಹೋಗಿ ಕ್ಯಾರೆಕ್ಟರ್ ಆಗಿದ್ರು ಅಂತಂದ್ರೆ ಅದೇ ಖುಷಿ ಸರ್ ನಮ್ಗೆ. ಸರ್, ಎಷ್ಟೊಂದು ಜನ ಎಲ್ಲ ಡ್ಯಾನ್ಸ್ ಮತ್ತು ಆಕ್ಟಿಂಗ್ ಎಲ್ಲ ನೋಡ್ಬಿಟ್ಟು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಪುನೀತ್ ರಾಜ್ಕುಮಾರ್ ಸರ್ ತರ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅಂತೆಲ್ಲ ಹೇಳೋದು. ನಿಮ್ಮ ಅವರ ಕಾಲ್ ದುಳುಗು ಸಮ ಇಲ್ಲ ನಾವು, ಅದೆಲ್ಲ ಒಂದೇ ಪೀಸು, ಲೆಜೆಂಡ್, ಮಾಸ್ಟರ್ ಪೀಸ್ ಅದೆಲ್ಲ. ಅವ್ರ ಹಾದಿನಲ್ಲಿ ನಾವು ನಡೆಯೋ ಪ್ರಯತ್ನ ಮಾಡ್ಬೋದು, ಬಿಟ್ರೆ ಆ ತರದಕ್ಕೆಲ್ಲ ಕಂಪ್ಯಾರಿಸನ್ ಬೇಡ ಸರ್. ಆದ್ರೆ ಅವ್ರ ಪ್ರೀತಿಯಿಂದ ಏನ್ ಹೇಳಿದಾರೆ ಅದಕ್ಕೆ ನಾನು ತಲೆ ಬಾಗ್ತೀನಿ. ಆದ್ರೆ ಅಪ್ಪು ಸರ್ ಹೊಸಬರಾಗಿ ನಾವು ಬರ್ತಾರೆ, ಅವರು ನಮ್ಮ ಸ್ಟ್ರಗಲ್ ಬಂದಿದೆ. ಎಲ್ಲ ಆಟೋ ಡ್ರೈವರ್ಸ್ ಎಲ್ಲ ಒಂದೇ ರೆಸ್ಪಾನ್ಸ್ ಕೊಡ್ತಾರೆ, ಮೂವಿ ತುಂಬಾ ಚೆನ್ನಾಗಿದೆ, ಇನ್ನೂ ಮತ್ತಷ್ಟು ಮೂವಿಗಳು ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಲ್ವಾ. ಅದೇ ಅಲ್ವಾ ಸರ್, ನಮಗೂ ಈಗ ಇಷ್ಟು ದಿವಸ ಕೆಲಸ ಇರಲಿಲ್ಲ ಸರ್, ಅವರೆಲ್ಲ ಸೇರಿ ಒಂದು ಕೆಲಸ ಕೊಟ್ಟರು ಅಂತಂದ್ರೆ ಇನ್ನು ಮುಂದೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಹೋಗೋಣ ಅಂತ ಸರ್. ಇಷ್ಟು ದಿವಸ ನಿರುದ್ಯೋಗಿಗಳಾಗಿದ್ವಿ, ಸಾರಿ ಕಟ್ ಮಾಡ್ಕೊಂಬಿಡಿ. ಇನ್ನು ಮುಂದೆ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಹೋಗೋಣ ಸರ್. ಇಂಡಸ್ಟ್ರಿನಲ್ಲಿ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಪ್ರಯತ್ನ ಮಾಡ್ತೀವಿ ಸರ್. ಖುಷಿ ಆಗುತ್ತೆ ಸರ್ ಆ ಥರ ಕಂಪ್ಯಾರಿಸನ್ನು. ದರ್ಶನ್ ಸರ್ ಸಿನಿಮಾಗೆ ನಮ್ಮ ಸಿನಿಮಾನ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಬಟ್ ಸಾರಥಿ ಅದೊಂದು ಸೂಪರ್ ಹಿಟ್ ಮೂವಿ, ದೊಡ್ಡ ಮಂಚ ಇವಾಗ ಜನಗಳ ಮುಂದೆ ಬರ್ತಾ ಇದೆ, ಹೇಗೆ ರೆಸ್ಪಾನ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸರ್.